ನಮಸ್ಕಾರ. ಈ ಮಣ್ಣು ದುಡ್ಡಿನ ಜೊತೆ ಮನೆಯಲ್ಲಿ ಕ್ಯಾಶ್ ಬಾಕ್ಸ್ ಇಟ್ಕೊತೀರಲ್ಲ, ಮನೆ ಒಳಗಡೆ ಬೀರು ಅಲ್ಮೇರ ಕ್ಯಾಶ್ ಬಾಕ್ಸ್ ಒಳಗಡೆ ದುಡ್ಡಿಟ್ಕೊಳೋ ಜಾಗದಲ್ಲಿ ಈ ಮಣ್ಣು ಸ್ವಲ್ಪ ಇಷ್ಟು ಇಟ್ಕೊಂಡು ನೋಡಿ. ಮತ್ತು ವ್ಯಾಪಾರ ಮಾಡುವ ಸ್ಥಳದಲ್ಲಿ, ಬಿಸ್ನೆಸ್ ಮಾಡುವ ಸ್ಥಳದಲ್ಲಿ ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ಇರುತ್ತಲ್ಲ, ದುಡ್ಡಿನ ಜೊತೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಕ್ಯಾಶ್ ಬಾಕ್ಸಲ್ಲಿ ದುಡ್ಡಿನ ಜೊತೆ ಈ ಮಣ್ಣು ಇಷ್ಟು ಚಿಟಿಕಿ ಇಟ್ಕೊಂಡು ನೋಡಿ. ಖಂಡಿತವಾಗ್ಲೂ ಕೋಟ್ಯಾಧಿಪತಿಗಳು ಆಗೇ ಆಗ್ತೀರ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಮೊದಲು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳ್ತೀನಿ ಯಾವ ಮಣ್ಣು ಅಂತ ನೋಡಿ. ಈ ಮಣ್ಣು ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಣ್ಣು ತಂದು ಈ ರೀತಿ ಮಾಡಿ ನೋಡಿ, ಕೋಟ್ಯಾಧಿಪತಿಗಳು ಆಗೇ ಆಗ್ತೀರ. ಯಾವ ಮಣ್ಣು ಗೊತ್ತಾ? ಹತ್ತಿ ಮರದ ಬುಡದ ಬೇರಿಗೆ ಅಂಟ್ಕೊಂಡಿರುತ್ತೆ ಮಣ್ಣು ತಗೊಂಬನ್ನಿ. ಔದುಂಬರ ವೃಕ್ಷ, ಹತ್ತಿ ಮರ ಔದುಂಬರ ವೃಕ್ಷದ ಬುಡದಲ್ಲಿ ಬೇರಿಗೆ ಅಂಟಿರುತ್ತೆ ಮಣ್ಣು. ಆ ಮಣ್ಣು ತಗೊಂಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಈ ರೀತಿ ಮಾಡಿ ನೋಡಿ, ಕೋಟ್ಯಾಧಿಪತಿಗಳು ಆಗೇ ಆಗ್ತೀರ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಈ ದುಡಿಮೆ, ವ್ಯಾಪಾರ, ವ್ಯವಸಾಯ ಅವೆಲ್ಲ ನಾವು ಮಾಡಲೇಬೇಕು. ಈ ತಂತ್ರ ಮಾಡಿ ಕೋಟ್ಯಾಧಿಪತಿಗಳಾಗಿ. ನಮಸ್ಕಾರ.